ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಕೊಕೊನಟ್ ಚಾಕೋ ಬಾಲ್ಸ್. ತುಂಬ ಸುಲಭವಾಗಿ ಮಾಡ್ಕೋಬೋದು. ಮನೇಲಿ ಮಕ್ಕಳದು ಬರ್ಡೇ ಇದ್ದಾಗ ಅಥವಾ ಏನಾದರೂ ಈವೆಂಟ್ಸ್ ಇದ್ದಾಗ ತುಂಬಾ ಸುಲಭವಾಗಿ ಮಾಡ್ಕೊಳ್ಳೋ ಅಂತಹ ರೆಸಿಪಿ ಇದು. ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ತುಂಬ ಈಸಿಯಾಗೂ ಕೂಡ ಮಾಡ್ಕೋಬೋದು. ನೋಡಿ, ಈ ರೀತಿ ನಾವು ಸರ್ವ್ ಮಾಡಿದ್ರೆ ಅಂತೂ ತುಂಬಾ ಖುಷಿ ಪಡ್ತಾರೆ. ನಾವು ಮನೇಲೇ ಮಾಡಿರೋದು ಅಂದ್ರೂ ಕೂಡ ಯಾರೂ ಕೂಡ ನಂಬೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ನೀವು ಒಂದ್ಸಲ ಟ್ರೈ ಮಾಡಿ. ನೋಡಿ, ಈ ರೀತಿ ಪಾರ್ಸಲ್ ಮಾಡಿ ನಾನು ಇಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. 1 ವಾರಗಳ ಕಾಲ ನಾವು ಇಟ್ಕೊಂಡು ತಿನ್ಬೋದು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ, ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ತಗೊಂಡಿದ್ದೀನಿ, ಹಾಗೂ ಡಾರ್ಕ್ ಚಾಕ್ಲೇಟ್ ತಗೊಂಡಿದ್ದೀನಿ. ಸ್ವಲ್ಪ ಮಿಲ್ಕ್ ಮೇಡ್ ಬೇಕಾಗುತ್ತೆ, ಸ್ವಲ್ಪ ಸ್ಪ್ರಿಂಕಲ್ಸ್ ಬೇಕಾಗುತ್ತೆ. ಯಾವ ಥರದ್ದು ಬೇಕಾದರೂ ತಗೋಬೋದು. ಇದು ಏಲಕ್ಕಿ ಪುಡಿ, ಸ್ವಲ್ಪ ಸಕ್ಕರೆ ಪುಡಿ ಬೇಕಾಗುತ್ತೆ, ಹಾಗೂ ವೈಟ್ ಚಾಕ್ಲೇಟ್ ತಗೊಂಡಿದ್ದೀನಿ. ಯಾವುದಾದ್ರೂ ತಗೋಬೋದು ನೀವು. ನೋಡಿ, ನನ್ನ ಹತ್ರ ಸ್ಮಾಲ್ ಮಫಿನ್ ಮೋಲ್ಡ್ ಇದೆ. ನಿಮ್ಮ ಹತ್ರ ಇದ್ರೆ ತಗೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇದು ಪೈಪಿಂಗ್ ಬ್ಯಾಗ್, ಇದು ಕೂಡ ಸ್ಕಿಪ್ ಮಾಡ್ಕೋಬೋದು. ನೋಡಿ, ಈಗ ಮೊದಲಿಗೆ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು 1 ಸ್ಪೂನಷ್ಟು ನಾನಿಲ್ಲಿ ತೆಗೆದು ಇಟ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಮಿಲ್ಕ್ ಮೇಡ್ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಅರ್ಧ ಕಪ್ಪಷ್ಟು ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ತಗೋಬೋದು. ಈ ರೀತಿ ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಈ ಟೈಮಲ್ಲಿ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಳ್ಳಿ. ಇದನ್ನ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಮಿಲ್ಕ್ ಮೇಡ್ ಸ್ವಲ್ಪ ಜಾಸ್ತಿ ತಗೊಂಡ್ರೆ ನಮಗೆ ಹಾಲು ಹಾಕೋ ಅವಶ್ಯಕತೆ ಇರಲ್ಲ. ನಾನಿಲ್ಲಿ 1-2 ಸ್ಪೂನಷ್ಟು ಹಾಲು ಸೇರಿಸಿದ್ದೀನಿ. ಮಿಲ್ಕ್ ಮೇಡ್ ನಿಮ್ಮ ಹತ್ರ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ಕಮ್ಮಿ ಕೂಡ ತಗೋಬೋದು. ಈ ರೀತಿ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಈ ರೀತಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಆ ಮಿಲ್ಕ್ ಮೇಡ್ ಅನ್ನೋದು ನಮ್ಮ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರಿಗೆ ನೀಟಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಕಲಿಸ್ಕೊಳ್ಳಿ. ನಮಗೆ ಸ್ವಲ್ಪ ಸಕ್ಕರೆ ಪುಡಿ ಬೇಕಾಗುತ್ತೆ. ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕ್ಕೊಳ್ಳಿ. ಬೇಡ ಅಂದರೆ ನೀವು ಮಿಲ್ಕ್ ಮೇಡ್ ಕೂಡ ಜಾಸ್ತಿ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ. ನೀಟಾಗಿ ಮೊದಲಿಗೆ ಈ ರೀತಿ ಕಲಿಸ್ಕೋಬೇಕಾಗುತ್ತೆ. ನಿಮಗೆ ಇದೇ ಮಾಯ್ಶ್ಚರ್ ಆಗಿದೆ, ಉಂಡೆ ಕಟ್ಟಕ್ಕಾಗುತ್ತೆ ಅನ್ನೋದಾದರೆ ಹೀಗೆ ಉಂಡೆ ಕಟ್ಕೊಳ್ಳಿ. ನೋಡಿ, ನಾನು ಉಂಡೆ ಕಟ್ಟುವಾಗ ಅದು ಪುಡಿ ಆಗೋಗ್ತಿತ್ತು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಮೊದಲಿಗೆ 1 ಸ್ಪೂನಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಕಾಯಿಸಿ ಆರಿಸಿರುವಂತಹ ಹಾಲು. ಈಗ ಕಲಸಿ ನೋಡಿ, ನಿಮಗೆ ಉಂಡೆ ಕಟ್ಟಕ್ಕಾದರೆ ತಗೊಳ್ಳಿ, ಇಲ್ಲ ಅಂದರೆ ನಾನು ಇನ್ನೊಂದು ಸ್ಪೂನಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ನೀವು ಈ ಪ್ರೊಸೀಜರ್ನ ಬರೀ ಮಿಲ್ಕ್ ಮೇಡಲ್ಲೂ ಕೂಡ ಮಾಡ್ಕೋಬೋದು, ಅದು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇನ್ನೊಂದು ಸ್ಪೂನ್ ಹಾಲು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಇವಾಗ ನೀಟಾಗಿ ಕಲಿಸ್ಕೊಂಡು ನೀವು ಇದಕ್ಕೆ ಬೇಕಾದರೆ ಡ್ರೈ ಫ್ರೂಟ್ಸ್ ಕೂಡ ಒಳಗಡೆ ಹಾಕ್ಕೋಬೋದು. ನಾನಿವತ್ತಿಲ್ಲಿ ಪ್ಲೈನ್ ಆಗಿ ಮಾಡ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ನಾದ್ಕೊಂಡು ಅದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿ, ನೀಟಾಗಿ ಉಂಡೆ ಕಟ್ಟಕ್ಕಾಗಬೇಕು. ನಾವು ಅದನ್ನು ಪ್ರೆಸ್ ಮಾಡಿ ಉಂಡೆ ಮಾಡಿದಾಗ ಅದು ನೀಟಾಗಿ ಉಂಡೆ ಆಗಬೇಕು. ನಿಮಗೆ ಚಾಕ್ಲೇಟ್ ಮೋಲ್ಡ್ಸ್ ಇದ್ದರೆ ಅದಕ್ಕೂ ಕೂಡ ಇದನ್ನು ಹಾಕ್ಕೊಂಡು ಪ್ರೆಸ್ ಮಾಡಿಕೊಂಡ್ರೆ ಅದು ಕೂಡ ತುಂಬಾ ಒಳ್ಳೆ ಶೇಪ್ ಸಿಗುತ್ತೆ ನಿಮಗೆ. ನಾನಿವತ್ತು ರೌಂಡಾಗಿ ಮಾಡ್ತಾ ಇದ್ದೀನಿ.
ನೀವು ಚಾಕ್ಲೇಟ್ ಮೋಲ್ಡ್ಸ್ ಇದ್ದರೆ ಚಿಕ್ಕ ಚಿಕ್ಕ ಮೋಲ್ಡ್ಸ್ ಬರುತ್ತಲ್ಲ ಅದಕ್ಕೂ ಕೂಡ ಬೇಕಾದರೆ ಹಾಕ್ಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮೀಡಿಯಮ್ ಸೈಜ್ ಉಂಡೆಗಳಾಗಿ ನಾನು ಇಲ್ಲಿ ಮಾಡ್ಕೊತಾ ಇದ್ದೀನಿ. ನೀವು ಡೆಸಿಕೇಟೆಡ್ ಕೊಕೊನೆಟ್ ಪೌಡರ್ ತುಂಬ ಫ್ರೆಶ್ ಆಗಿರೋದು ತಗೋಬೇಕಾಗುತ್ತೆ. ಸ್ವಲ್ಪ ಫ್ಲೇವರ್ ಚೇಂಜ್ ಆದ್ರೂ ಇದು ಸ್ವಲ್ಪನೂ ಚೆನ್ನಾಗಿರಲ್ಲ. ಸೊ ಫ್ರೆಶ್ ಆಗಿರೋದು ತಗೊಳ್ಳಿ. ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಟೂತ್ ಪಿಕ್ ತಗೊಂಡು ಉಂಡೆಗಳಿಗೆ ಮಧ್ಯಕ್ಕೆ ಈ ರೀತಿ ಹಾಕಬೇಕು. ಇದು ನೆಕ್ಸ್ಟ್ ಪ್ರೊಸೀಜರ್ಗೆ ಸುಲಭವಾಗಲಿ ಅನ್ನೋ ಕಾರಣಕ್ಕೆ ಹಾಕ್ತಾ ಇದ್ದೀನಿ. ಈ ರೀತಿ ಎಲ್ಲದಕ್ಕೂ ನಾನಿಲ್ಲಿ ಹಾಕ್ಕೊಂತೀನಿ. ನೋಡಿ, ಎಲ್ಲದಕ್ಕೂ ಈ ರೀತಿ ಹಾಕ್ಕೊಂಡ್ರೆ ನೆಕ್ಸ್ಟ್ ಪ್ರೊಸೀಜರು ನಮಗೆ ಸುಲಭವಾಗಿ ಆಗುತ್ತೆ. ಈ ರೀತಿ ಹಾಕ್ಕೊಂಡು ಎಲ್ಲಿ ನಮಗೆ ಬಿರುಕು ಬಿಟ್ಟಿರುತ್ತೋ ಅದನ್ನು ಸ್ವಲ್ಪ ಕೈಯಲ್ಲಿ ರೌಂಡ್ ಮಾಡ್ಕೊಳ್ಳಿ. ಈ ರೀತಿ ರೌಂಡ್ ಮಾಡಿ ಇಟ್ಕೊಳ್ಳಿ. ಇದನ್ನು ನಾವು ಒಂದು 20 ನಿಮಿಷಗಳ ಕಾಲ ಫ್ರಿಜ್ಜಲ್ಲಿ ಇಡಬೇಕು. ನೋಡಿ, ಇವಾಗ ನಾನು ಒಂದು 10 ನಿಮಿಷ ಆಯಿತು. ಈಗ ನಾನು ಡಾರ್ಕ್ ಚಾಕ್ಲೇಟ್ನ ಸ್ವಲ್ಪ ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಗಟ್ಟಿಯಾಗಿದ್ದರೆ ಒಂದು ಸ್ಪೂನಷ್ಟು ಹಾಲು ಅಥವಾ ನೀರು ಏನಾದರೂ ಹಾಕಿ ನೀವು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಡಬಲ್ ಬಾಯ್ಲ್ ಮೆಥಡಲ್ಲಿ ನಾವು ಇದನ್ನು ಈ ರೀತಿ ಕುಕ್ ಮಾಡ್ಕೋಬೇಕಾಗುತ್ತೆ, ಮೆಲ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಕಲಿಸ್ತಾ ಇದ್ದರೆ ಅದು ನೀಟಾಗಿ ಮೆಲ್ಟ್ ಆಗುತ್ತೆ. ನಾನಿಲ್ಲಿ 1 ಸ್ಪೂನಷ್ಟು ಹಾಲು ಹಾಕಿದ್ದೀನಿ. ಸೊ ಈ ರೀತಿ ನೀರಾಗುತ್ತೆ. ಇವಾಗ ನಾನು ವೈಟ್ ಚಾಕ್ಲೇಟ್ನು ಕೂಡ ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನೀರಾಗುತ್ತೆ. ಇಷ್ಟ ಆಗಬೇಕು ನಮಗೆ. ಅದನ್ನು ಗಂಟಿಲ್ದೇ ಇರೋಂಗೆ ನೀಟಾಗಿ ಕಲಸಿಟ್ಕೋಬೇಕು. ಈಗ ನಾನು ವೈಟ್ ಚಾಕ್ಲೇಟ್ನು ಕೂಡ ಗಂಟಿಲ್ದೆ ನೀಟಾಗಿ ಕಲಸಿ ಇಟ್ಕೊತಾ ಇದ್ದೀನಿ. ಅಕಸ್ಮಾತ್ ಅದು ನಿಮಗೆ ತುಂಬ ಗಟ್ಟಿ ಗಟ್ಟಿ ಅನಿಸಿದ್ರೆ ಸ್ವಲ್ಪ 1 ಸ್ಪೂನಷ್ಟು ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಬಿಸಿ ಹಾಲು ಹಾಕ್ಕೊಂಡು ಕಲಿಸ್ಕೊಂಡ್ರೆ ನಿಮಗೆ ನೀಟಾಗಿ ಇರುತ್ತೆ. ನೋಡಿ, ಈ ರೀತಿ ಪೈಪಿಂಗ್ ಬ್ಯಾಗ್ನ ಮೊದಲಿಗೆ ಒಂದು ಗ್ಲಾಸ್ಗೆ ಹಾಕಿ ನಾವು ಏನು ವೈಟ್ ಚಾಕ್ಲೇಟ್ ಮೆಲ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀವಿ. ನೀವು ಈ ಥರ ಇಲ್ಲ ಅಂದರೆ ಸ್ಪೂನಲ್ಲೂ ಕೂಡ ಮಾಡ್ಕೋಬೋದು, ಅದು ಕೂಡ ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ಹಾಲಿನ ಪ್ಯಾಕೆಟ್ ಸಿಗುತ್ತಲ್ಲ ಅದನ್ನು ನೀಟಾಗಿ ತೊಳ್ಕೊಂಡು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡು ನೋಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು. ಮೊದಲಿಗೆ ಅಲ್ಲಿ ಹೋಲ್ಸ್ ಮಾಡೋದೇನು ಬೇಕಾಗಿಲ್ಲ, ಸುಮ್ಮನೆ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು. ನೋಡಿ, ಅದೇ ಬಿಸಿ ನೀರಿಗೆ ಹಾಕಿ ಇಟ್ಕೊಳ್ಳಿ. ಈಗ ನೋಡಿ, ಒಂದು 20 ನಿಮಿಷ ಆದಮೇಲೆ ನಾವು ಕೊಕೊನೆಟ್ ಬಾಲ್ಸ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಈ ರೀತಿ ಚಾಕ್ಲೇಟ್ಗೆ ಡಿಪ್ ಮಾಡಿ ತಗೊತಾ ಇದ್ದೀನಿ. ನೋಡಿ, ಪೂರ್ತಿ ಫುಲ್ಲು ಒಂದು ಸ್ವಲ್ಪನೂ ಇಲ್ದಂಗೆ ಈ ರೀತಿ ಮಾಡ್ಕೋಬೇಕು. ಎಲ್ಲನೂ ಕೂಡ ಇದೇ ರೀತಿ ಮಾಡ್ಕೋಬೇಕು. ಅದಕ್ಕೆ ನಾನು ಟೂತ್ ಪಿಕ್ ಹಾಕಿರೋದು. ಈ ಪ್ರೊಸೀಜರ್ ಈಸಿ ಆಗುತ್ತೆ ನಮಗೆ ಟೂತ್ ಪಿಕ್ ಹಾಕಿದ್ರೆ. ಈ ರೀತಿ ಎಲ್ಲದನ್ನು ನಾನಿಲ್ಲಿ ಹಾಕ್ಕೊಂಡು ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಇದನ್ನು ಒಂದು 10 ರಿಂದ 15 ನಿಮಿಷಗಳ ಕಾಲ ನಾವು ರೆಫ್ರಿಜರೇಟರಲ್ಲಿ ಇಡಬೇಕು. ಪೂರ್ತಿ ಗಟ್ಟಿ ಆಗಬೇಕು ನಮಗೆ ಚಾಕ್ಲೇಟ್ ಅನ್ನೋದು, ಅಲ್ಲಿವರೆಗೂ ಫ್ರಿಜ್ಜಲ್ಲಿ ಇಟ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಇದು. ಮಕ್ಳಿಗಂತೂ ನೋಡಿದ ತಕ್ಷಣ ತುಂಬ ಇಷ್ಟ ಆಗುತ್ತೆ. ನಾವು ಸಕ್ಕರೆನೂ ತೀರಾ ಕಮ್ಮಿ ಹಾಕಿರೋದ್ರಿಂದ ಮಕ್ಳಿಗೂ ತುಂಬ ಒಳ್ಳೇದಿದು. ಒಂದ್ಸಲ ಟ್ರೈ ಮಾಡಿ, ಮಕ್ಕಳು ಕೂಡಿ ತುಂಬ ಖುಷಿ ಪಡ್ತಾರೆ. ನೋಡಿ, ಈ ರೀತಿ ಎಲ್ಲ ಮಾಡಿಕೊಂಡು ನಾನು ಇದನ್ನು ಮತ್ತೆ ಒಂದು 15 ನಿಮಿಷಗಳ ಕಾಲ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಈಗ ಫ್ರಿಜ್ಜಲ್ಲಿ ಇಟ್ಟಾದಮೇಲೆ ನಾವು ಟೂತ್ ಪಿಕ್ನೆಲ್ಲ ತಗೊತಾ ಇದ್ದೀನಿ. ನೋಡಿ, ತೆಗೆದುಬಿಡ್ತಾ ಇದ್ದೀನಿ ಟೂತ್ ಪಿಕ್ ಎಲ್ಲ. ಇವಾಗ ವೈಟ್ ಚಾಕ್ಲೇಟ್ ನಾವು ತುಂಬಿಸಿ ಇಟ್ಕೊಂಡಿದ್ವಲ್ಲ ಆ ಪೈಪಿಂಗ್ ಬ್ಯಾಗ್ ತಗೊಂಡು ಸ್ವಲ್ಪ ಮುಂದೆ ಕಟ್ ಮಾಡಿ ಈ ರೀತಿ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ ನಾನು.
ಹೀಗೆ ಸಿಂಪಲ್ಲಾಗಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ ಮಾಡ್ಕೋಬೋದು. ನಾನು ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ನಮಗೆ ಚಾಕ್ಲೇಟ್ ಬೇಗ ಬೇಗ ಹಾರೋಗುತ್ತೆ, ಸೊ ಅದಕ್ಕೋಸ್ಕರ ಬಿಸಿ ಇದ್ದಾಗಲೇ ಫಾಸ್ಟಾಗಿ ಹಾಕ್ಕೊಂಡ್ಬಿಡಿ. ಇದ್ರ ಮೇಲೆ ನಾನು ಸ್ಪ್ರಿಂಕಲ್ಸ್ ಹಾಕ್ಕೊತಾ ಇದ್ದೀನಿ. ಮತ್ತು ಅದ್ರ ಮೇಲೆ ನಾವೇನು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ತೆಗೆದಿಟ್ಕೊಂಡಿದ್ವಲ್ಲ 1 ಸ್ಪೂನಷ್ಟು ಅದನ್ನು ಹಾಕಿ ಈ ರೀತಿ ಡೆಕೋರೇಷನ್ ಮಾಡಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ರೇವೂಸ್ ಕಿಚನ್ ಕನ್ನಡ ಈ ಚಾನಲ್ನ ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ನಿಮಗೆ ಅಲ್ಲಿ ಇರೋ ರೆಸಿಪಿಗಳ ವಿಡಿಯೋ ಎಲ್ಲ ನೋಡಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಗ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ತಲುಪುತ್ತೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟು ಹೆಲ್ದಿಯಾದ ಹಾಗೂ ಟೇಸ್ಟಿಯಾದ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.